ಅದು ನಾನು ಹಳೇದ್ನೆಲ್ಲ ಮರ್ತೋಗಿದ್ನಲ್ವಾ, ಅದಕ್ಕಾಗಿ ನಾಟಿ ಔಷಧಿ ತಗೋತಿದ್ದೀನಿ. ಅದು ನಾನು ವಾರದಲ್ಲಿ 4 ದಿನ ನಾಟಿ ವೈದ್ಯರ ಹತ್ರ ಹೋಗ್ಬೇಕು ಯಜಮಾನ್ರೆ. ಅದಕ್ಕೆ ನಾನು ಮನೇಲಿ ಹೆಚ್ಚಾಗಿ ಕಾಣಿಸ್ಕೋತಿಲ್ಲ. ನಿನ್ನ ಉತ್ತರ ನಿನ್ನ ಗಾಬರಿ ನೋಡ್ತಾ ಇದ್ರೆ ವಿಷಯ ಏನೋ ಬೇರೆ ಇದೆ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು ಕೃಷ್ಣ, ನಿನಗೆ ಈ ಊರಲ್ಲಿ ಬೇರೆ ಯಾರೂ ಪರಿಚಯ ಇಲ್ವಾ? ದೇವ್ರ ಸತ್ಯವಾಗ್ಲೂ ನನಗೆ ಯಾರು ಪರಿಚಯನೂ ಇಲ್ಲ ಯಜಮಾನ್ರೆ. ನಿಜ ಹೇಳಬೇಕು ಅಂದರೆ ನನಗೆ ಆಕ್ಸಿಡೆಂಟ್ ಆದಾಗಿಂದ ನಂಗೊಂಥರ ಭಯ ಶುರುವಾಗಿದೆ. ಯಾರು ನೋಡಿದ್ರು ಏನು ಕೇಳಿದ್ರು ಗಾಬರಿ ಆಗ್ಬಿಡ್ತೀನಿ ಯಜಮಾನ್ರೆ. ಅದರಲ್ಲೂ ನೀವು ಮನೆ ಯಜಮಾನ್ರು, ನೀವು ಹತ್ರ ಬಂದರೆ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೆ ಏನೇನೋ ಮಾತಾಡ್ಬಿಡ್ತೀನಿ. ಹಾಗಾದರೆ ನನಗೆ ಈ ಊರಲ್ಲಿ ಬೇರೆ ಯಾರ ಸಂಪರ್ಕನೂ ಇಲ್ಲ? ಅಯ್ಯೋ ಖಂಡಿತ ಇಲ್ಲ ಯಜಮಾನ್ರೆ. ನನಗೆ ಮನೆ ಕೆಲಸ ಬಿಟ್ಟರೆ ತೋಟ ಬಿಟ್ಟರೆ ನಾಟಿ ಔಷಧಿ, ಇಷ್ಟೇ ನನಗೆ ಗೊತ್ತಿರೋದು ಯಜಮಾನ್ರೆ. ನೀವ್ಯಾಕೆ ನನ್ನ ಮೇಲೆ ಈ ರೀತಿ ಅನುಮಾನದ ಪ್ರಶ್ನೆ ಕೇಳ್ತಿದ್ದೀರೋ ನಂಗೆ ಗೊತ್ತಾಗ್ತಿಲ್ಲ. ಯಾಕೆ ಯಜಮಾನ್ರೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಮಧುಸೂದನ್ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ನನಗೆ ಊಟ ಕೊಡೋಕ್ಕಂತ ಬಂದವನು ನೀನೊಬ್ಬನೇ. ನೀನು ಬಂದು ಹೋದ ಮೇಲೇ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಪ್ರಾಣ ಬಿಟ್ಟಿತ್ತು. ಜಯ ಆಂಜನೇಯ. ಅಲ್ಲ ಯಜಮಾನ್ರೆ, ಅವ್ರು ಸಾಯೋದಕ್ಕೂ ನಾನು ಬಂದು ಹೋಗಿದ್ದಕ್ಕೂ ಏನು ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀನು ಬಂದು ಹೋದ್ಮೇಲೆ ಸಾವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅವರ ಸಾವು ಸಹಜವಾಗಿ ಆಗಿರುವಂಥದ್ದಲ್ಲ ಕೃಷ್ಣ. ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ.